ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ GST ಕೌನ್ಸಿಲ್ ರಿವೈಸ್ ಟ್ಯಾಕ್ಸ್ ರೇಟ್ಸ್ ಅಕ್ರಾಸ್ ಸೆಕ್ಟರ್ಸ್ ಬೆನಿಫಿಟಿಂಗ್ ಆಟೋ ಅಂಡ್ ಫಾರ್ಮಾ ಇಂಡಸ್ಟ್ರೀಸ್ ವಿತ್ ಲೋವರ್ ರೇಟ್ಸ್ ಬಟ್ ಡ್ರಾವಿಂಗ್ ಕ್ರಿಟಿಸಿಸಮ್ ಫ್ರಾಮ್ ಏರ್ಲೈನ್ಸ್ ಅಂಡ್ ಟೆಕ್ಸ್ಟೈಲ್ಸ್ ಡ್ಯೂ ಟು ಹೈಯರ್ GST ಆನ್ ನಾನ್ ಎಕಾನಮಿ ಸೀಟ್ಸ್ ಅಂಡ್ ಗಾರ್ಮೆಂಟ್ಸ್ ಅಬೌವ್ 2500. GST ಮಂಡಳಿ ವಿವಿಧ ತೆರಿಗೆ ದರಗಳನ್ನು ಪರಿಷ್ಕರಿಸುವುದರ ಬಗ್ಗೆ ನಿನ್ನೆ ಸಹ ನಾವು ನೋಡಿದ್ವಿ. ಈಗ ಇದರ ಪರಿಣಾಮವಾಗಿ ಕೆಲವು ಸೆಕ್ಟರ್ಗಳಿಗೆ ಲಾಭ ಆಗ್ತಾ ಇದೆ. ವಾಹನ, ಔಷಧೋದ್ಯಮ ಇದಕ್ಕೆ ಲಾಭ ಆಗಿದ್ರೆ, ವಿಮಾನಯಾನ ಮತ್ತೆ ಕೆಲವು ಜವಳಿ ವಲಯ, ಬಟ್ಟೆಗೆ ಸಂಬಂಧಪಟ್ಟಂತಹ ವಲಯಗಳಿಗೆ ಹೊರೆ ಆಗ್ತಾ ಇದೆ. ಮತ್ತೆ ಆಟೋ ಮತ್ತೆ ಫಾರ್ಮಾ ಕ್ಷೇತ್ರಗಳಲ್ಲಿ ತೆರಿಗೆ ಇಳಿಕೆ ಆಗಿದೆ. ಇನ್ನು ವಿಮಾನ ಮತ್ತೆ ಅಲ್ಲಿ ನಾನ್ ಎಕನಾಮಿಕ್ ಸೀಟ್ಗಳು ಅಂತ ಇರುತ್ತೆ. ಮತ್ತೆ ಈ ಕಡೆ ಬಟ್ಟೆಗಳಲ್ಲಿ 2500 ರೂಪಾಯಿಗಿಂತ ಮೇಲ್ಪಟ್ಟ ಬಟ್ಟೆಗಳ ಮೇಲಿನ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಟೀಕೆ ವ್ಯಕ್ತ ಆಗ್ತಾ ಇದೆ. ಇದರ ಬಗ್ಗೆ ಒಂದು ಆರ್ಟಿಕಲ್ ಸಹ ಇದೆ, ಏನೇನು ಒಳ್ಳೇದು ಈ ಒಂದು ರಿಫಾರ್ಮ್ ಇಂದ ಅಂತ. ಆಮೇಲೆ ಒಂದು ಆರ್ಟಿಕಲ್ ಇದೆ, ಅದನ್ನ ಸಹ ನೋಡ್ಕೊಳ್ಳಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಪೋಸ್ ದಿ 18% GST on garments priced above 2500, ವಾರ್ನಿಂಗ್ ಇಟ್ ಕುಡ್ ಹರ್ಟ್ ಡಿಮ್ಯಾಂಡ್ ಅಂಡ್ ಅಫೆಕ್ಟ್ ಸ್ಮಾಲ್ ಆಂಟರ್ಪ್ರಿನರ್ಸ್. ಜವಳಿ ಉದ್ಯಮದಲ್ಲಿ 2500ಕ್ಕಿಂತ ಹೆಚ್ಚಿನ ಬೆಲೆ ಬಟ್ಟೆ ಇದ್ರೆ ಅದ್ರ ಮೇಲೆ 18% GST ವಿಧಿಸಿದ್ದಾರೆ. ಇದರಿಂದಾಗಿ ಬೇಡಿಕೆ ಕುಗ್ಗುತ್ತೆ. ಅದರ ಜೊತೆ ಸಣ್ಣ ಸಣ್ಣ ಉದ್ಯಮಗಳಿರ್ತಾರೆ, ಅವರ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. The increase in GST on non-economy airline seats is expected to rise travel cost. ನಾನ್ ಎಕನಾಮಿ ಸೀಟ್ಗಳ ಮೇಲಿನ ಒಂದು GST ಹೆಚ್ಚಳ ಆಗಿರೋದ್ರಿಂದ ಪ್ರಯಾಣ ದರ ಹೆಚ್ಚುತ್ತೆ. ವಿಚ್ ಏರ್ಲೈನ್ಸ್ ಸೇ ವಿಲ್ ರೆಡ್ಯೂಸ್ ಅಫೋರ್ಡೆಬಿಲಿಟಿ ಅಂಡ್ ಡಿಮ್ಯಾಂಡ್. ನೋಡಿ, ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ರೆ ಈ ಏರ್ಲೈನ್ಸ್ ಗಳೆಲ್ಲ ಟಿಕೆಟ್ ಅನ್ನ ಜಾಸ್ತಿ ಮಾಡುತ್ತೆ, ಟಿಕೆಟ್ ಪ್ರೈಸ್ ಅನ್ನ. ಅವಾಗ ಏನಾಗುತ್ತೆ, ಅಫೋರ್ಡೆಬಿಲಿಟಿ ಅಂತಂದ್ರೆ ಕೈಗೆಟುಕುವ ದರದಲ್ಲಿ ವಿಮಾನಯಾನ ಪ್ರಯಾಣವನ್ನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಾಗ ಡಿಮ್ಯಾಂಡ್ ಸಹ ಕಡಿಮೆ ಆಗುತ್ತೆ. ಆ ಒಂದು ಸೆಕ್ಟರ್ ಅಲ್ಲಿ ಏನೇನು ಲಾಭ ಬರ್ತಾ ಇತ್ತು ಅದರಿಂದ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಬಗ್ಗೆ ನೋಡೋದಾದ್ರೆ, ಇಂಡಿಯಾಸ್ ಕ್ರೂಡ್ ಬರ್ತ್ ರೇಟ್ ಡಿಕ್ಲೈನ್ ಟು 18.4 in 2023, while the total fertility rate TFR fell to 1.9 for the first time in 2 years, below the replacement level of 2.1. ಮುಖ್ಯವಾಗಿ ಸ್ಥೂಲ ಜನನ ದರ ಅನ್ನೋದು 18.4ಕ್ಕೆ ಇಳಿದಿದೆ. ಅದರ ಜೊತೆ ಒಟ್ಟು ಫಲವತ್ತತೆ ದರ ಅಂತ ಕರಿತೇವೆ, ಇದು 2023ರ ಒಂದು ಡೇಟಾ. ಇದು 1.9ಗೆ ಕುಸಿದಿದೆ. ರೀಪ್ಲೇಸ್ಮೆಂಟ್ ಲೆವೆಲ್ ಅಂತಂದ್ರೆ ಏನು, ಮೊದಲೊಂದು ಸಾರಿ ಡಿಸ್ಕಸ್ ಮಾಡಿದ್ವಿ. ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಇಬ್ಬರಿದ್ರೆ ಅವರಿಗೆ ಇಬ್ರು ಮಕ್ಕಳಾದ್ರೆ ಇವರು ರೀಪ್ಲೇಸ್ ಮಾಡಿದ ಹಾಗೆ. ಅವಾಗ ಏನಾಗುತ್ತೆ, ರೀಪ್ಲೇಸ್ಮೆಂಟ್ ಲೆವೆಲ್ ಕಾದ್ಕೊಂಡಾಗ ಆಗುತ್ತೆ. ಅದಕ್ಕಿಂತ ಇಬ್ಬರಿದ್ರಿಗೆ ಅಂತ ತಂದೆ ತಾಯಿಗೆ 2ಕ್ಕಿಂತ ಕಡಿಮೆ ಮಕ್ಕಳಾದ್ರೆ, ಅಂತಂದ್ರೆ ಒಂದು ಮಗು ಆದ್ರೆ ಆವಾಗ ರೀಪ್ಲೇಸ್ಮೆಂಟ್ ಲೆವೆಲ್ ಆಗಿಲ್ಲ. 2ಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ ಆವಾಗ ರೀಪ್ಲೇಸ್ಮೆಂಟ್ಗಿಂತ ಜಾಸ್ತಿ ಫರ್ಟಿಲಿಟಿ ರೇಟ್ ಇದೆ ಅಂತ ಹೇಳಬಹುದು. ಇನ್ನು ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದ್ರೆ ಏನು, ಅವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಅ ವುಮೆನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಡ್ಯೂರಿಂಗ್ ಹರ್ ರಿಪ್ರೊಡಕ್ಟಿವ್ ಇಯರ್ಸ್. ಸಂತಾನೋತ್ಪತ್ತಿಯ ಅವಧಿಯಲ್ಲಿ ಒಂದು ಮಹಿಳೆಗೆ ಎಷ್ಟು ಮಕ್ಕಳಾಗುತ್ತೆ, ಸರಾಸರಿ ಮಕ್ಕಳ ಸಂಖ್ಯೆ, ಮಹಿಳೆಗೆ ಎಷ್ಟು ಮಕ್ಕಳು ಹೊಂದಬಹುದು ಒಂದು ಮಹಿಳೆ ಅನ್ನೋದಕ್ಕೆ ಒಟ್ಟು ಫಲವತ್ತತೆಯ ದರ ಅಂತ ಕರಿತೇವೆ. ರಿಪ್ಲೇಸ್ಮೆಂಟ್ ಲೆವೆಲ್ TFR ಎನ್ಶೋರ್ಸ್ ಒನ್ ಜನರೇಷನ್ ಕ್ಯಾನ್ ರೀಪ್ಲೇಸ್ ದಿ ನೆಕ್ಸ್ಟ್. ಅಂತಂದ್ರೆ ಈಗ ಮೊದಲೇ ಹೇಳಿದಾಗೆ ರೀಪ್ಲೇಸ್ಮೆಂಟ್ ಲೆವೆಲ್ ಇದೆ ಅಂತಂದ್ರೆ, ಹಿಂದಿನ ಜನರೇಷನ್ ಇಬ್ರಿದ್ರು, ಈಗ ಮುಂದಿನ ಜನರೇಷನ್ ನಲ್ಲಿ ಇಬ್ರು ಅಥವಾ ಎಷ್ಟು ಜನ ಆ ಒಂದು ಪೀಳಿಗೆಯಲ್ಲಿ ಮುಂದುವರಿತಾ ಇರ್ತಾರೋ, ಹೊಸ ಪೀಳಿಗೆಯವರು ಹಿಂದಿನ ಪೀಳಿಗೆಯವರನ್ನ ಬದಲಾಯಿಸ್ತಾ ಇದ್ದಾರೆ, ಅವರ ಬದಲು ಇವರು ಬರ್ತಾ ಇದ್ದಾರೆ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂಡರ್ ದಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ provides reliable data on birth rate, death rate, fertility and is key source for India's demographic statistics. ಮುಖ್ಯವಾಗಿ ನಮ್ಮ ರಿಜಿಸ್ಟ್ರಾರ್ ಜನರಲ್ ಅದರ ಅಡಿಯಲ್ಲಿ ಬರುವಂತಹ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ನೋಂದಣಿ ವ್ಯವಸ್ಥೆ ಇದೇನ್ ಮಾಡುತ್ತೆ, ಜನನ ದರ ಇರಬಹುದು, ಮರಣ ದರ, ಫಲವತ್ತತೆ, ಹೀಗೆ ಬೇರೆ ಬೇರೆ ಅಂಕಿ ಅಂಶಗಳನ್ನ ದೇಶಾದ್ಯಂತ ಸಂಗ್ರಹಿಸಿ ಅದರ ಬಗ್ಗೆ ಬೇರೆ ಬೇರೆ ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡುತ್ತೆ. ಇನ್ನು ಸಿಂಗಪೂರ್ ಸಪೋರ್ಟೆಡ್ ಇಂಡಿಯಾಸ್ ಪ್ಲಾನ್ ಟು patrol the Malacca Strait, a critical global trade route, as part of joint efforts to enhance maritime security in the Indo-Pacific. ಮಲಕ್ಕಾ ಜಲಸಂಧಿ ಅಂತ ಕರಿತೇವೆ. ಈಗಲೇ ಹೋಗಿ ಈ ಒಂದು ವಿಡಿಯೋ ಮುಗಿದ್ಮೇಲೆ ಮ್ಯಾಪಿಂಗ್ ನಲ್ಲಿ ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಮ್ಯಾಪ್ ನಲ್ಲಿ ಮಲಕ್ಕಾ ಸ್ಟ್ರೇಟ್ ಅನ್ನೋದು ನಿಮ್ಗೆ ಅದು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರದೇಶ. ಜಾಗತಿಕ ವ್ಯಾಪಾರದಲ್ಲಿ ಈ ಒಂದು ಮಾರ್ಗ ಬಹಳ ಪ್ರಮುಖವಾಗಿದ್ದು,
ಈಗ ಭಾರತದ ಒಂದು ಪ್ರದೇಶದಲ್ಲಿ ಭಾರತ ಒಂದು ಯೋಜನೆ, ಪ್ಯಾಟ್ರೋಲ್ ಅಂತಂದ್ರೆ ಗಸ್ತು, ಅದನ್ನ ಮುಖ್ಯವಾಗಿ ಅಲ್ಲೇನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮೇಲ್ವಿಚಾರಣೆ ನಡೆಸೋದು, ಅಂತಹ ಯೋಜನೆಯನ್ನ ಈಗ ಸಿಂಗಾಪುರ ಬೆಂಬಲಿಸ್ತಾ ಇದೆ. ಇನ್ನು ಇಂಡೋ ಪೆಸಿಫಿಕ್ ಅಂತ ನಿನ್ನೆಯಿಂದ ಹೇಳ್ತಾ ಇದ್ದೀವಿ. ಇಂಡೋ ಪೆಸಿಫಿಕ್ ಅಂತಂದ್ರೆ ಇಂಡಿಯನ್ ಓಷನ್, ನಮ್ಮ ಹಿಂದೂ ಮಹಾಸಾಗರ. ಇದಾದ್ಮೇಲೆ ಆ ಕಡೆ ನೆನಪಾಗ್ತಾ ಇದೆಯಾ, ನಮ್ಮ ವೆಸ್ಟರ್ನ್ ಸೈಡ್ ಅಲ್ಲಿ ಪೆಸಿಫಿಕ್ ಓಷನ್ ಇದೆ, ಸಾರಿ ಈಸ್ಟರ್ನ್ ಸೈಡ್ ಅಲ್ಲಿ ಪೆಸಿಫಿಕ್ ಓಷನ್ ಇದೆ. ನಮ್ಮ ಪೂರ್ವ ಭಾಗದಲ್ಲಿ ನಿಮ್ಗೆ ಗೊತ್ತಿರಬಹುದು, ಪೆಸಿಫಿಕ್ ಓಷನ್ ಇರೋದ್ರಿಂದ ಆ ಒಂದು ಭಾಗ, ಹಿಂದೂ ಮಹಾಸಾಗರ ಮತ್ತೆ ಪೆಸಿಫಿಕ್ ಓಷನ್, ಈ ಒಂದು ಭಾಗದ ಪ್ರದೇಶವನ್ನ ಇಂಡೋ ಪೆಸಿಫಿಕ್ ಅಂತ ಕರೀತಾರೆ. ಈ ಒಂದು ಭಾಗದಲ್ಲಿ ಕಡಲ ಭದ್ರತೆ ಅಥವಾ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಸೇಫ್ಟಿ, ಸೆಕ್ಯೂರಿಟಿ ಹೆಚ್ಚಬೇಕು ಅಂತ ಭಾರತ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರ ಒಂದು ಭಾಗನೇ ಈಗ ಮಲಕ್ಕಾ ಸ್ಟ್ರೇಟ್ ಅಲ್ಲಿ ಸಹ ಗಸ್ತು ತಿರುಗುವುದು ಅಥವಾ ಅಲ್ಲಿನ ಕಾರ್ಯಾಚರಣೆಗಳನ್ನ ಮೇಲ್ವಿಚಾರಣೆ ಮಾಡೋದು. ದ ಮಲಕ್ಕಾ ಸ್ಟ್ರೇಟ್ ಬಿಟ್ವೀನ್ ದಿ ಮಲಾಯ್ ಪೆನಿನ್ಸುಲಾ ಅಂಡ್ ಸುಮಾತ್ರ. ಎಲ್ಲಿ ಬರುತ್ತೆ ಇದು ಮಲಕ್ಕಾ ಸ್ಟ್ರೇಟು? ಸುಮಾತ್ರ ಮತ್ತೆ ಮಲಾಯ ಪೆನಿನ್ಸುಲಾ ಅದರ ನಡುವೆ ಬರುತ್ತೆ. ಇಸ್ ಒನ್ ಆಫ್ ದಿ ವರ್ಲ್ಡ್ಸ್ ಬಿಸಿಯೆಸ್ಟ್ ಸೀ ಲೇನ್ಸ್ ಲಿಂಕಿಂಗ್ ಇಂಡಿಯನ್ ಓಷನ್ ವಿತ್ ದಿ ಪೆಸಿಫಿಕ್ ಓಷನ್. ಬಹಳ ತುಂಬಾ ಜನನಿಬಿಡ ಅಂತಂದ್ರೆ ಬಿಸಿಯೆಸ್ಟ್ ಅಂತಂದ್ರೆ ಇಲ್ಲೇನು, ವ್ಯಾಪಾರಕ್ಕಾಗಿರಬಹುದು, ಬೇರೆ ಬೇರೆ ಉದ್ದೇಶಗಳಿಗಾಗಿ ಈ ಒಂದು ಸ್ಟ್ರೇಟ್, ಈ ಜಲಸಂಧಿ ಬಹಳ ಯಾವಾಗಲೂ ಜನದಟ್ಟಣೆಯಿಂದ ಅಥವಾ ವ್ಯಾಪಾರದ ಕೆಲವು ಚಟುವಟಿಕೆಗಳಿಂದ ಕೂಡಿರುತ್ತೆ. ಇದು ಮತ್ತೆ ಏನ್ ಮಾಡುತ್ತೆ, ಹಿಂದೂ ಮಹಾಸಾಗರವನ್ನ ಪೆಸಿಫಿಕ್ ಮಹಾಸಾಗರದ ಜೊತೆ ಸಂಪರ್ಕಿಸುತ್ತೆ. ಸೊ ಕ್ರೂಷಿಯಲ್ ಫಾರ್ ಗ್ಲೋಬಲ್ ಎನರ್ಜಿ ಅಂಡ್ ಟ್ರೇಡ್ ಫ್ಲೋ. ಇಂಧನ ಸರಪಳಿ, ಎನರ್ಜಿ ಫ್ಲೋ, ಅದರ ಜೊತೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಮುಖವಾದಂತಹ ಒಂದು ಪ್ರದೇಶ ಇದು. ಇನ್ನು ಮಲಕ್ಕಾ ಸ್ಟ್ರೇಟ್ ಪೆಟ್ರೋಲ್ ಇಸ್ ಅ ಕೋಆಪರೇಟಿವ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಇನ್ವಾಲ್ವಿಂಗ್ ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಸಿಂಗಾಪುರ್. And now India's participation is being welcomed to counter piracy and ensure safe navigation. ಏನಿದು ಮಲಕ್ಕಾ ಸ್ಟ್ರೇಟ್ ಪೆಟ್ರೋಲ್ ಅಂತಂದ್ರೆ ಭಾರತ ಇದರಲ್ಲಿ ಭಾಗವಹಿಸ್ತಾ ಇದೆ. ಈಗ ಮೊದಲೇ ಹೇಳಿದಾಗೆ ಇದರಲ್ಲಿ ಬೇರೆ ಯಾವ್ಯಾವ ದೇಶಗಳಿದೆ, ಇಂಡೋನೇಷ್ಯಾ ಇದೆ, ಮಲೇಷಿಯಾ ಇದೆ, ಥೈಲ್ಯಾಂಡ್, ಸಿಂಗಾಪುರ್. ಮತ್ತೆ ಇದನ್ನ ಭಾರತ ಈಗ ಭಾಗವಹಿಸುವಿಕೆಯನ್ನ ಸಹ ಬೇರೆ ದೇಶಗಳು ಸ್ವಾಗತಿಸ್ತಾ ಇವೆ. ಏನು ಅದರ ಉದ್ದೇಶ? ಈ ಒಂದು ಭಾಗದಲ್ಲಿ ಕಡಲುಗಳ್ಳತನ, ಪೈರಸಿ ಮತ್ತೆ ಸಂಚಾರ ಸುರಕ್ಷಿತವಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಮಲಕ್ಕಾ ಸ್ಟ್ರೇಟ್ ಪೆಟ್ರೋಲ್ ಯೋಜನೆಯನ್ನ ಎಲ್ಲರೂ ಕೈಗೊಳ್ತಾ ಇದ್ದಾರೆ. ಈ ಎಲ್ಲ ದೇಶಗಳು ನೆನ್ಪಿಟ್ಕೊಳ್ಳಿ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್, ಸಿಂಗಾಪುರ್ ಮತ್ತೆ ಭಾರತ. ಇನ್ನು ನೇಪಾಲ್ ಬ್ಯಾನ್ಡ್ 26 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇನ್ಕ್ಲೂಡಿಂಗ್ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಫಾರ್ ಫೇಲಿಂಗ್ ಟು ಕಂಪ್ಲೈ ವಿತ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ರೂಲ್ಸ್ ಸೆಟ್ ಬೈ ದಿ ಗವರ್ಮೆಂಟ್. ಅಂದ್ರೆ ಕೆಲವು ನೋಂದಣಿ ನಿಯಮಗಳಿರುತ್ತೆ, ಎಲ್ಲಾ ದೇಶಗಳಲ್ಲೂ ಆಯಾ ದೇಶಗಳು ನಿಯಮಗಳನ್ನ ವಿಧಿಸಿರುತ್ತವೆ. ನೇಪಾಳದಲ್ಲಿ ಏನಾಗಿದೆ, ಕೆಲವು ನಿಯಮಗಳಿದೆ, ಅದನ್ನ ಪಾಲಿಸಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿನ ಸರ್ಕಾರ ಫೇಸ್ಬುಕ್, ಎಕ್ಸ್ ಅಂದ್ರೆ ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹೀಗೆ 26 ಸೋಷಿಯಲ್ ಮೀಡಿಯಾಗಳನ್ನ, ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸಿದೆ. ಇನ್ನು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಫ್ ನೇಪಾಲ್ ಡೈರೆಕ್ಟೆಡ್ ದಿ ನೇಪಾಲ್ ಟೆಲಿಕಮ್ಯುನಿಕೇಶನ್ ಅಥಾರಿಟಿ ಟು ಬ್ಲಾಕ್ ಅನ್ರಿಜಿಸ್ಟರ್ಡ್ ಸೋಷಿಯಲ್ ಮೀಡಿಯಾ ಸೈಟ್ಸ್ ಅಂಡರ್ ನ್ಯೂ ರೆಗ್ಯುಲೇಷನ್. ಅಲ್ಲಿ ಸಹ ಒಂದು ಸಚಿವಾಲಯ ಇರುತ್ತೆ ನಮ್ಮ ದೇಶದ ತರಾನೇ. ಅದೇನ್ ಮಾಡ್ತಾ ಇದೆ, ನೋಂದಣಿ ಆಗದೆ ಇರುವಂತಹ ಬೇರೆ ಬೇರೆ ಜಾಲತಾಣಗಳನ್ನ ನಿರ್ಬಂಧಿಸಬಿಡಿ ಅಂತ ಅಲ್ಲಿನ ಟೆಲಿಕಮ್ಯುನಿಕೇಶನ್ ಅಥಾರಿಟಿಗೆ ಹೇಳಿದೆ. ಇನ್ನು ಫ್ರೀ ಸ್ಪೀಚ್ ಅಡ್ವೊಕೇಟ್ಸ್ ಆರ್ಗ್ಯೂ ದಟ್ the ban is less about regulation and more about silencing dissent and tightening government control over online expression. ಅಂದ್ರೆ ಈಗ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು ಅಂತ ಪ್ರತಿಪಾದಿಸ್ತಾ ಇರ್ತಾರೆ. ಅಂತಹ ಹೋರಾಟಗಾರರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಸರ್ಕಾರ ನಿಯಂತ್ರಣ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನ ನಿಗ್ರಹಿಸ್ಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೆ ಆನ್ಲೈನ್ ಅಭಿವ್ಯಕ್ತಿ, ಆನ್ಲೈನ್ ನಲ್ಲೂ ನಮ್ಮ ಚಿಂತನೆಗಳನ್ನ, ನಮ್ಮ ಥಾಟ್ಸ್ ಗಳನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಅವಕಾಶ ಇರಬೇಕು. ಆದ್ರೆ ಅದನ್ನ ಇಲ್ಲಿ ಹತ್ತಿಕ್ತಾ ಇದ್ದಾರೆ. ಸರ್ಕಾರ ಅದ್ರ ಮೇಲೂ ಸಹ ನಿಯಂತ್ರಣ ತರ್ತಾ ಇದೆ ಅಂತ ಕೆಲವರು ಜನರು ವಾದ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಓವರ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಇನ್ ಇಂಡಿಯಾ ವರ್ಸನಿಂಗ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂಡ್ ಆಲ್ಸೋ ಹಾರ್ಮಿಂಗ್ ಮೆಂಟಲ್ ಹೆಲ್ತ್ ಬೈ ಡಿಸ್ಟರ್ಬಿಂಗ್ ದಿ ಗಟ್ ಬ್ರೈನ್ ಆಕ್ಸಿಸ್ ವಿಚ್ ಲಿಂಕ್ಸ್ ದಿ ಗಟ್ ಮೈಕ್ರೋಬಯೋಟಾ ವಿತ್ ದ ಬ್ರೈನ್. ಮೊದಲು ಸಹ ನೋಡಿದ್ವಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆಂಟಿಬಯೋಟಿಕ್ ಗಳನ್ನ ತುಂಬಾ ಸೇವಿಸ್ತಾ ಇರ್ತೇವೆ. ಪ್ರತಿ ಸಾರಿ ಏನಾದ್ರೂ ಒಂದು ರೋಗ ಬಂದ್ರೆ ಅದಕ್ಕೊಂದು ಮೆಡಿಸಿನ್, ಆಂಟಿಬಯೋಟಿಕ್ ಈ ತರ ತೆಗಳ್ತಾ ಇರೋದ್ರಿಂದ
ಮತ್ತೆ ಮತ್ತೆ ಈ ರೀತಿ ನಾವು ಸೇವನೆ ಮಾಡ್ತಾ ಇರೋದ್ರಿಂದ ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಹಾಗಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ್ರೆ ದ ಎಬಿಲಿಟಿ ಆಫ್ ಮೈಕ್ರೋಬ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್ ಆರ್ ಫಂಗೈ ಟು ರೆಸಿಸ್ಟ್ ಮೆಡಿಸಿನ್ಸ್ ದಟ್ ಒನ್ಸ್ ಕಿಲ್ಡ್ ದೆಮ್, ಮೇಕಿಂಗ್ ಇನ್ಫೆಕ್ಷನ್ ಹಾರ್ಡರ್ ಟು ಟ್ರೀಟ್ ಅಂಡ್ ಮೇಜರ್ ಗ್ಲೋಬಲ್ ಹೆಲ್ತ್ ಹಜಾರ್ಡ್. ಇದು ಹೇಗಂತಂದ್ರೆ, ಈಗ ನಾವು ವ್ಯಾಕ್ಸಿನ್ ತೆಗೆದುಕೊಳ್ತೇವಲ್ವಾ, ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಮತ್ತೆ ನಮಗೆ ಅದೇ ರೋಗ ಅಷ್ಟು ಸುಲಭವಾಗಿ ಬರೋದಿಲ್ಲ. ಈಗ ವ್ಯಾಕ್ಸಿನ್ ಕೊಡ್ಬೇಕಾದ್ರೆ ಆ ಒಂದು ರೋಗಾಣುವಿನನ್ನ ಸೇರಿಸಿ ನಮ್ಗೆ ಕೊಟ್ಟಿರ್ತಾರೆ ಎಷ್ಟೋ ಸಾರಿ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿದೆ, ಆ ಬ್ಯಾಕ್ಟೀರಿಯಾಗಳು ವೈರಸ್ಗಳಿದೆ. ನಾವು ಫಸ್ಟ್ ಟೈಮು ಒಂದು ಮೆಡಿಸಿನ್ ತೆಗೆದುಕೊಳ್ತೇವೆ, ಮೆಡಿಸಿನ್ ತೆಗೆದುಕೊಂಡಾಗ ಕೆಲವು ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತೆ. ಆದ್ರೆ ಪದೇ ಪದೇ ತೆಗೆದುಕೊಂಡಾಗ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಗೆ ಆ ಮೆಡಿಸಿನ್ ಅನ್ನ ಎದುರಿಸುವ ಒಂದು ಸಾಮರ್ಥ್ಯ ಬಂದ್ಬಿಡುತ್ತೆ. ಅಂದ್ರೆ ಅವರ ಒಂದು ರೋಗ ನಿರೋಧಕ ಶಕ್ತಿನೂ, ಅವರ ದೇಹಕ್ಕೆ ಅದು ರೋಗನೇ, ಹಾಗಾಗಿ ಅದನ್ನ ಎದುರಿಸುವ ಶಕ್ತಿ ಡೆವಲಪ್ ಆಗುತ್ತೆ, ಅದಕ್ಕೆ ಅವರು ರೆಸಿಸ್ಟ್ ಮಾಡ್ತಾವೆ. ಹಾಗಾಗಿ ಅದನ್ನ ರೆಸಿಸ್ಟೆನ್ಸ್ ಮಾಡುವ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಯಾಕಂದ್ರೆ ತುಂಬಾ ಓವರ್ ಯೂಸ್ ಮಾಡೋದ್ರಿಂದ, ಆಂಟಿಬಯೋಟಿಕ್ ಗಳನ್ನ ಓವರ್ ಯೂಸ್ ಮಾಡೋದ್ರಿಂದ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಗಟ್ ಮತ್ತೆ ಬ್ರೈನ್ ಆಕ್ಸಿಸ್, ಕರುಳು ಮತ್ತೆ ಮೆದುಳಿನ ಒಂದು ಸಂಪರ್ಕ ವ್ಯವಸ್ಥೆಯನ್ನು ಸಹ ನಾಶ ಮಾಡುತ್ತೆ. ಇದರಿಂದಾಗಿ ಮಾನಸಿಕ ಆರೋಗ್ಯ ಸಹ ಕುಂಠಿತ ಆಗ್ತಾ ಹೋಗುತ್ತೆ. ಇನ್ನು ಗಟ್ ಬ್ರೈನ್ ಆಕ್ಸಿಸ್ ಇಸ್ ಅ ಕಮ್ಯುನಿಕೇಶನ್ ಸಿಸ್ಟಮ್ ಬಿಟ್ವೀನ್ ದಿ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂಡ್ ದಿ ಬ್ರೈನ್. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತೆ ಮೆದುಳು, ಇದು ಎರಡರ ನಡುವಿನ ಒಂದು ಸಂವಹನ ಜಾಲ ಅಂತ ಕರೀತೇವೆ ಗಟ್ ಬ್ರೈನ್ ಆಕ್ಸಿಸ್ಗೆ. ಡಿಸ್ರಪ್ಷನ್ ಆಫ್ ಗಟ್ ಮೈಕ್ರೋಬ್ಸ್ ಡ್ಯೂ ಟು ಆಂಟಿಬಯೋಟಿಕ್ಸ್ ಕ್ಯಾನ್ ಇನ್ಕ್ರೀಸ್ ರಿಸ್ಕ್ ಆಫ್ ಆಂಗ್ಸೈಟಿ, ಡಿಪ್ರೆಷನ್ ಅಂಡ್ ಕಾಗ್ನಿಟಿವ್ ಡಿಕ್ಲೈನ್. ಇದು ತುಂಬಾ ಆಂಟಿಬಯೋಟಿಕ್ ತೆಗೆದುಕೊಳ್ಳೋದ್ರಿಂದ ಕರುಳಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ, ಅವುಗಳು ನಾಶ ಆಗುತ್ತೆ, ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ರೆಸಿಸ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತವೆ. ಆವಾಗ ಸಮತೋಲನ ತಪ್ಪು ಹೋಗುತ್ತೆ. ಅದು ಈ ಕಡೆ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಸ್ಟ್ರೆಸ್, ಆತಂಕ, ಖಿನ್ನತೆ ಮತ್ತೆ ನಮ್ಮ ಕಾಗ್ನಿಟಿವ್ ಡಿಕ್ಲೈನ್, ನಮ್ಮ ಅರಿವಿರಬಹುದು ಅಥವಾ ನಮ್ಮ ಬುದ್ಧಿವಂತಿಕೆ, ಇದೆಲ್ಲದರ ಮೇಲೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಒಂದು ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಡೆಮೋಗ್ರಾಫಿಕ್ ಡೇಟಾ ಕಲೆಕ್ಷನ್ ಇನ್ ಇಂಡಿಯಾ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದಿ ರೋಲ್ ಆಫ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್? It conducts by the National Statistical Office, provides periodic economic survey. It is under the Registrar General of India and provides reliable data on vital rates like birth, death and fertility. ಕರೆಕ್ಟ್ ಅಲ್ವಾ? ಇದು ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್, ಇದು ಕರೆಕ್ಟ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸಾರಿ, ಇನ್ನು ಮುಂದಿನ ಕ್ವಶನ್ ನೋಡಿ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ದ ಮಲಕ್ಕಾ ಸ್ಟ್ರೈಟ್ ಕನೆಕ್ಟ್ಸ್ ಇಂಡಿಯನ್ ಓಷಿಯನ್ ವಿತ್ ದಿ ಪೆಸಿಫಿಕ್ ಓಷಿಯನ್ and serves as the one of the busiest global energy and trade routes. ಹೌದಾ? ಇಂಡಿಯನ್ ಓಷನ್ ಪೆಸಿಫಿಕ್ ಓಷನ್ ಕನೆಕ್ಟ್ ಮಾಡುತ್ತೆ, ಬಿಸಿಯೆಸ್ಟ್ ಟ್ರೇಡ್ ರೂಟ್, ಎನರ್ಜಿ ರೂಟ್. ಇನ್ನು ಮಲಕ್ಕಾ ಸ್ಟ್ರೈಟ್ ಪೆಟ್ರೋಲ್ ಇಸ್ ಅ ಕೋಆಪರೇಟಿವ್ ಇನಿಷಿಯೇಟಿವ್ ಒರಿಜಿನಲಿ ಇನ್ವಾಲ್ವಿಂಗ್ ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್. ಇಷ್ಟು ದೇಶಗಳಿದೆ ಅದರಲ್ಲಿ ಅಲ್ವಾ. ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ದಿ ಮಲಕ್ಕಾ ಸ್ಟ್ರೈಟ್ ಪೆಟ್ರೋಲ್ ಹ್ಯಾಸ್ ಬಿನ್ ಅಪೋಸ್ಡ್ ಬೈ ಸಿಂಗಾಪುರ್ ಡ್ಯೂ ಟು ಸಾವರ್ನಿಟಿ ಕನ್ಸರ್ನ್ಸ್. ಆದ್ರೆ ಸಿಂಗಾಪುರ ವಿರೋಧಿಸ್ತಾ ಇದೆಯಾ ಭಾರತದ ಪಾರ್ಟಿಸಿಪೇಷನ್ ಅನ್ನ? ಇಲ್ಲ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಎರಡನೇದು ಕರೆಕ್ಟ್, ಮೂರನೇದು ಇನ್ಕರೆಕ್ಟ್. ಸಿಂಗಾಪುರ್ ಸಪೋರ್ಟೆಡ್, ನಾಟ್ ಅಪೋಸ್ಡ್ ಅಲ್ವಾ. ಇನ್ನು ವೊಕ್ಯಾಬ್ಲರಿ ನೋಡಿ, ಮೈ ಗ್ರ್ಯಾಂಡ್ ಪಾ ಅ ಲಿವೆಬಲ್ ಡೊಟ್ಯಾರ್ಡ್. ಅಂತಂದ್ರೆ ಇಲ್ಲಿ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಅಜ್ಜ ಅಥವಾ ನಮ್ಮ ತಾತ ಅಂತ ಹೇಳ್ತೇವೆ. ಲಿವೆಬಲ್ ಡೊಟ್ಯಾರ್ಡ್, ಲಿವೆಬಲ್ ಡೊಟ್ಯಾರ್ಡ್ ಅಂತಂದ್ರೆ ಓಲ್ಡ್ ಪರ್ಸನ್, ಅಂದ್ರೆ ಎಲ್ಲರನ್ನು ಪ್ರೀತಿಸುವಂತಹ ಒಂದು ವಯಸ್ಸಾದ ವ್ಯಕ್ತಿ. ಸ್ಯಾಟ್ ಇನ್ ಹಿಸ್ ಫೇವರೆಟ್ ಚೇರ್, ಅವರು ಅವರ ತಮಗೆ ಫೇವರೇಟ್ ಆದಂತಹ ಕುರ್ಚಿಯ ಮೇಲೆ ಕುತ್ಕೊಂಡಿದ್ರು. ವೇಟಿಂಗ್ ಫಾರ್ ಹಿಸ್ ಫುಡ್, ತಮ್ಮ ಊಟ ಅಥವಾ ಆಹಾರಕ್ಕೋಸ್ಕರ ಕಾಯ್ತಾ ಇದ್ರು. ಹಿ ಗೇವ್ ದಿ ವೇಟರ್ ಅ ಸಿಂಪಲ್ ಮೀಡ್ ಫಾರ್ ದಿ ಡ್ರಿಂಕ್ ಅಂಡ್ ವಾಸ್ ಅಬಾಗ್ ವಿತ್ ಎಕ್ಸೈಟ್ಮೆಂಟ್. ವೇಟರ್ಗೆ ಏನು ಒಂದು ಸಿಂಪಲ್ ಮೀಡ್, ಮೀಡ್ ಅಂತಂದ್ರೆ ರಿವಾರ್ಡ್ ಆರ್ ರಿಕಂಪೆನ್ಸ್ ಫಾರ್ ಸರ್ವಿಸ್. ವೇಟರ್, ಹಿ ಗೇವ್ ದಿ ವೇಟರ್ ಅ ಸಿಂಪಲ್ ಮೀಡ್ ಫಾರ್ ದಿ ಡ್ರಿಂಕ್ ಅಂತಂದ್ರೆ ಒಂದು ಡ್ರಿಂಕ್, ಅವರಿಗೆ ಒಂದು ಬೇರೆ ಬೇರೆ ಆಹಾರವನ್ನ ಕೊಟ್ಟಾಗ ವೇಟರ್ಗೆ ನಾವು ಟಿಪ್ಸ್ ಅಂತ ಕೊಡ್ತೀವಲ್ವಾ, ಆ ರೀತಿ ಅವರು ಸಹ ಒಂದು ಟಿಪ್ಸ್, ಮೀಡ್, ಪ್ರತಿಫಲವನ್ನ ಕೊಟ್ರು. ಇಲ್ಲಿ ಪ್ರತಿಫಲ ಅಂತಂದ್ರೆ ಇಲ್ಲೇನು ಟಿಪ್ಸ್ ತರ. ಅಂಡ್ ವಾಸ್ ಅಗಾಗ್ ವಿತ್ ಎಕ್ಸೈಟ್ಮೆಂಟ್. ಅಗಾಗ್ ಅಂತಂದ್ರೆ ವೆರಿ ಈಗರ್ ಆರ್ ಕ್ಯೂರಿಯಸ್, ತುಂಬಾ ಕುತೂಹಲದಿಂದ ಕೂಡಿರೋದು. ಹಿಸ್ ಗ್ರ್ಯಾಂಡ್ ಸನ್ ಕೇಮ್ ಇನ್ ಅಂಡ್ ಟೋಲ್ಡ್ ಅ ಜೋಕ್. ಅದೇ ಸಂದರ್ಭದಲ್ಲಿ ಅವರ ಮೊಮ್ಮಗ ಬಂದು ಒಂದು ಜೋಕ್ ಅನ್ನ ಹೇಳ್ದ. ವಿಚ್ ರಿಸಲ್ಟೆಡ್ ಇನ್ ಬರ್ಸ್ಟ್ ಆಫ್ ಹಿಲಾರಿಟಿ ಅಂಡ್ ಎವ್ರಿ ಒನ್ ಲಾಫ್.
ಹಿಲಾರಿಟಿ ಅಂತಂದ್ರೆ ನಗೋದು, ಎಕ್ಸ್ಟ್ರೀಮ್ ಅಮ್ಯೂಸ್ಮೆಂಟ್ ಅಂತಂದ್ರೆ ಎಲ್ಲರೂ ಆ ಒಂದು ಸಂತೋಷದ ಹೊನಲಿನಲ್ಲಿ ತೇಲೋದು ಅಂತ ಹೇಳ್ತೀವಲ್ವಾ, ಎಲ್ಲರೂ ಆ ತರ ಖುಷಿಯಿಂದ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಹಿ ಫೆಲ್ಟ್ ಅ ಸೆನ್ಸ್ ಆಫ್ ಡೆಲಿವರೆನ್ಸ್ ಆಫ್ಟರ್ ಹಿಯರಿಂಗ್ ದಿ ಜೋಕ್ ಆಸ್ ಇಟ್ ವಾಸ್ ವೆರಿ ಫನಿ. ಅಂತಂದ್ರೆ ಆ ಜೋಕ್ ಅನ್ನ ಕೇಳಿದ್ಮೇಲೆ ಅವರಿಗೆ ಡೆಲಿವರೆನ್ಸ್ ಅಂತಂದ್ರೆ ಆಕ್ಷನ್ ಆಫ್ ಬೀಂಗ್ ರಿಸ್ಕ್ಯೂಡ್ ಆರ್ ಸೆಟ್ ಫ್ರೀ, ತನ್ನ ಎಲ್ಲಾ ಚಿಂತೆಗಳಿಂದ ಬಿಡುಗಡೆ ಆಗುವಂತಹ ಒಂದು ಮನಸ್ಥಿತಿ ಅಥವಾ ಆ ಒಂದು ಅನುಭವ ಅವರಿಗೆ ಆಯ್ತು. ಆಸ್ ಇಟ್ ವಾಸ್ ವೆರಿ ಫನಿ, ಅದು ತುಂಬಾ ಫನಿ ಆಗಿತ್ತು ಆ ಜೋಕ್. ಆರ್ಟಿಕಲ್ ಬಗ್ಗೆ ಮೊದಲೇ ಹೇಳಿದ್ದಲ್ವಾ, ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಸರ್ಕಾರದ ನೀತಿಗಳನ್ನ ವಿರೋಧಿಸುವ ಆರ್ಟಿಕಲ್ಗಳೇ ಜಾಸ್ತಿ ಬರ್ತಾ ಇರುತ್ತೆ. ಹಾಗಂತ ನಾವು ಅದನ್ನ ಓದಿ ಕೇವಲ ವಿರೋಧಿಸುವ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡ್ಕೊಂಡ್ರೆ ಅದರಿಂದ ನಮಗೆ ಮಾರ್ಕ್ಸು ಸಿಗೋದಿಲ್ಲ. ನಾವು ಯಾವಾಗಲೂ ಆಪ್ಟಿಮಿಸ್ಟಿಕ್ ಆಗಿರಬೇಕು, ಆಪ್ಟಿಮಿಸ್ಟಿಕ್ ವ್ಯೂ ಪಾಯಿಂಟ್ ಗಳನ್ನೇ ಕೊಡ್ಬೇಕಾಗತ್ತೆ. ಅದು ಆನ್ಸರ್ ರೈಟಿಂಗ್ ಅಲ್ಲಿ ಆಗಿರಬಹುದು, ಇಂಟರ್ವ್ಯೂದಲ್ಲಿ ಆಗಿರಬಹುದು. ಸರ್ಕಾರದಲ್ಲಿ ಇಂತಹ ದೋಷಗಳಿದೆ, ನೀತಿಗಳಲ್ಲಿ ಇಂತಹ ಕೆಲವು ಕುಂದುಕೊರತೆಗಳಿದೆ ಅಂತ ನಾವು ಹೇಳಬಹುದು. ಆದ್ರೆ ಅದಾದ್ಮೇಲೆ ವೇ ಫಾರ್ವರ್ಡ್ ಅಲ್ಲಿ ನಾವು ಆಪ್ಟಿಮಿಸ್ಟಿಕ್ ಆಗಿ, ಇಲ್ಲ ಈ ತರ ಮಾಡಬಹುದು, ಇದರಲ್ಲಿ ಇಂತಹ ಪಾಸಿಟಿವ್ ಅಂಶಗಳು ಇದೆ, ನಮಗೆ ಪಾಸಿಟಿವ್ ಸಹ ಕಾಣಿಸ್ತಾ ಇರಬೇಕು, ನೆಗೆಟಿವ್ ಸಹ ಕಾಣಿಸ್ತಾ ಇರಬೇಕು. ನೆಗೆಟಿವ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ವೇ ಫಾರ್ವರ್ಡ್ ಸಹ ಗೊತ್ತಿರಬೇಕು. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹಿಂದೂ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಸ್ವಲ್ಪ ದಿನದಲ್ಲೇ ನಾವು ಆಶಾಭಾವವನ್ನ ಕಳ್ಕೊಂಡ್ಬಿಡ್ತೇವೆ. ಯಾಕಂತಂದ್ರೆ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳೋದೇ ಅಂತ ಆರ್ಟಿಕಲ್ಗಳೇ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೆ ಅಥವಾ ಆ ಒಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅದನ್ನ ಓದ್ಲೇಬೇಕು. ಕೆಲವರು ಇಂಡಿಯನ್ ಎಕ್ಸ್‌ಪ್ರೆಸ್ ಸಹ ಓದ್ತಾರೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ವಿಷಯ ಒಂದೇ ಇರುತ್ತೆ, ವ್ಯೂ ಪಾಯಿಂಟ್ಗಳು ಚೇಂಜ್ ಇರುತ್ತೆ ಅಷ್ಟೇ. ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ, ಕೆಲವು ತಾಂತ್ರಿಕ ದೋಷ ಎದುರಾಗಿತ್ತು. ನೋಡೋಣ ಆರ್ಟಿಕಲ್ ಅನ್ನ ನೋಡೋಣ. GST 2.0 ಕೀ ಟೇಕ್ ಅವೇಸ್. ಆವಾಗ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹೊತ್ತಿನಿಂದ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾವು ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಆಪ್ಟಿಮಿಸ್ಟಿಕ್ ವ್ಯೂ ಪಾಯಿಂಟ್ ಅನ್ನ ಇಟ್ಕೊಂಡಿರ್ಬೇಕು ಅಂತ. ಇನ್ನು ಇವತ್ತಿನ ಆರ್ಟಿಕಲ್ ನೋಡೋದಾದ್ರೆ, ವಾಟ್ ಹ್ಯಾಪೆಂಡ್, ಏನಾಯ್ತು, ನಿನ್ನೆ ಸಹ ನೋಡಿದ್ವಿ, ಸೆಪ್ಟೆಂಬರ್ 2025 ಈ ತಿಂಗಳಲ್ಲಿ 56 GST ಕೌನ್ಸಿಲ್ ಮೀಟಿಂಗ್ ಮೇಡ್ ಹಿಸ್ಟೋರಿಕ್ ರಿಫಾರ್ಮ್ಸ್, ಐತಿಹಾಸಿಕ ನಿರ್ಧಾರಗಳನ್ನ ಕೈಗೊಂಡಿದ್ರು. ಇಂಡಿಯಾ ಮೂವ್ ಟುವರ್ಡ್ಸ್ ಸಿಂಪ್ಲರ್ ಟೂ ರೇಟ್ GST ಸ್ಟ್ರಕ್ಚರ್. ಈಗ ಎರಡೇ ಸ್ಲ್ಯಾಬ್ ಗಳನ್ನ ಮಾಡಿದ್ದಾರೆ. 5% ಮೆರಿಟ್ ರೇಟ್, ಎಸೆನ್ಷಿಯಲ್ ಐಟಮ್ಗಳಿಗೆ 5% ಇರುತ್ತೆ, 18% ಸ್ಟ್ಯಾಂಡರ್ಡ್ ರೇಟ್ ಅಂತ ಕರೀತಾರೆ. ಅಂದ್ರೆ ಮೋಸ್ಟ್ ಗೂಡ್ಸ್ ಅಂಡ್ ಸರ್ವಿಸ್ ಗಳಿಗೆ 18% ಇರುತ್ತೆ. ಇನ್ನು ಫ್ಯೂ ಲಕ್ಸುರೀಸ್ ಇನ್ ಗೂಡ್ಸ್ ಸ್ಟಿಲ್ ಟ್ಯಾಕ್ಸ್ಡ್ ಹೈಯರ್. ಅಂತಂದ್ರೆ ಕೆಲವೊಂದು ಲಕ್ಸುರೀಸ್ ಇನ್ ಗೂಡ್ಸ್ ಗಳಿಗೆ 28% ಇದನ್ನ ತೆಗೆದು ಆಮೇಲೆ 40% ಬಗ್ಗೆ ಸಹ ಮೆನ್ಷನ್ ಮಾಡಿದ್ದಾರೆ ಎಷ್ಟೋ ಕಡೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಬೀಯಿಂಗ್ ಕಾಲ್ಡ್ GST 2.0 ಅಂತಂದ್ರೆ ಹಿಂದಿನ ಇದರಲ್ಲಿ 5%, 12%, 18%, 28% ಇತ್ತು. ಈಗ ಮುಖ್ಯವಾಗಿ ಎರಡೇ ತರಹದ ಸ್ಲ್ಯಾಬ್ ಗಳನ್ನ, ರೇಟ್ ಸ್ಟ್ರಕ್ಚರ್ ಅನ್ನ ಈಗ ಜಾರಿಗೊಳಿಸ್ತಾ ಇದ್ದಾರೆ. ವೈ ಇಸ್ ಇಟ್ ಇಂಪಾರ್ಟೆಂಟ್, ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಸಿಂಪ್ಲಿಫಿಕೇಶನ್ ಮೊದಲನೇದು. ಸೊ ಮೇಕ್ಸ್ GST ಈಸಿಯರ್ ಫಾರ್ ಬಿಸ್ನೆಸ್ ಅಂಡ್ ಸಿಟಿಸನ್ಸ್. ಕಡಿಮೆ ಸ್ಲ್ಯಾಬ್ ಇದ್ರೆ ಕನ್ಫ್ಯೂಷನ್ ಕಡಿಮೆ, ಸಿಂಪ್ಲಿಫೈ ಆಗ್ಬಿಡುತ್ತೆ. ಪ್ರೆಡಿಕ್ಟಬಿಲಿಟಿ ಅಂತಂದ್ರೆ ರೆಡ್ಯೂಸಸ್ ಕಂಪ್ಲೈನ್ಸ್ ಬರ್ಡನ್ ಫಾರ್ ಫರ್ಮ್ಸ್. ಈಗ GST ಕಂಪ್ಲೈನ್ಸ್ ಅಂತಂದ್ರೆ ಆ ತೆರಿಗೆ ನೀತಿಗಳನ್ನ ಸರಿಯಾಗಿ ನಾವು ಫೈಲ್ಗಳನ್ನ ರಿಟರ್ನ್ ಮಾಡೋದಿರಬಹುದು, ಅದನ್ನ ಸರಿಯಾದ ಸಮಯದಲ್ಲಿ ತುಂಬೋದಿರಬಹುದು. ಹಾಗಾಗಿ ಅದನ್ನ ಈಸಿಯಾಗಿ ಮುಂದೆ ಮಾಡಬಹುದು. ಗ್ಲೋಬಲ್ ಅಲೈನ್ಮೆಂಟ್ ಬ್ರಿಂಗ್ಸ್ ಇಂಡಿಯಾ ಕ್ಲೋಸರ್ ಟು ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್. ಎಷ್ಟೋ ದೇಶಗಳಲ್ಲಿ ಈ ತರಹದ ವ್ಯವಸ್ಥೆಗಳೇ ಇದೆ, ಸಿಂಪ್ಲಿಫೈಡ್ ಸಿಸ್ಟಮ್ಗಳಿದೆ. ಈಗ ಭಾರತ ಸಹ ಅಂತಹ ಸ್ಟ್ಯಾಂಡರ್ಡ್ ಗಳನ್ನ ಅಳವಡಿಸ್ಕೊಳ್ತಾ ಇದೆ. ಇನ್ನು ಗ್ರೋತ್ ಓರಿಯೆಂಟೆಡ್ ಅಲ್ವಾ, ಈಗ ಇಂತಹ ಒಂದು ಸಿಂಪಲ್ ಆಗಿರೋದ್ರಿಂದ ಮತ್ತೆ ಕೆಲವು ಉಪಯೋಗಗಳು ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಇಂಡಸ್ಟ್ರಿ ಕಾಂಪಿಟೇಟಿವ್ನೆಸ್, ಸ್ಪರ್ಧಾತ್ಮಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ನಮ್ಮ ವಿಕಸಿತ ಭಾರತ್ 2047ಕ್ಕೆ ಸಾಧನೆ ಮಾಡಬೇಕಾಗಿರೋದು, ಅದಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಸಾಮಾನ್ಯ ಜನರಿಗೆ ಏನು ಹಾಗಾದ್ರೆ ಇದರಿಂದ ಬೆನಿಫಿಟ್? ಚೀಪರ್ ಎವ್ರಿಡೇ ಗೂಡ್ಸ್. ಪ್ರತಿನಿತ್ಯ ನಾವು ಬಳಸುವಂತ ವಸ್ತುಗಳು, ಶಾಂಪೂ, ಟೂತ್ ಪೇಸ್ಟ್, ಬೈಸಿಕಲ್, ಕಿಚನ್ ನಲ್ಲಿ ಬಳಸುವಂತಹ ವಸ್ತುಗಳು, ರೆಡಿ ಟು ಈಟ್ ಫುಡ್ಸ್ ಅಂತಂದ್ರೆ ಅಂಥ ಒಂದು ಸರಕುಗಳು ಅಂದ್ರೆ ಅವುಗಳ ಮೌಲ್ಯ ಕಡಿಮೆ ಆಗುತ್ತೆ. ಅಂತಂದ್ರೆ ಪ್ರೈಸ್ ಕಡಿಮೆ ಆಗುತ್ತೆ, ವ್ಯಾಲ್ಯೂ ಅನ್ನೋಕ್ಕಿಂತ ಪ್ರೈಸ್ ಸರಿಯಾದ ಶಬ್ದ, ಅದರ ಬೆಲೆ ಕಡಿಮೆ ಆಗುತ್ತೆ. ಹೆಲ್ತ್ ಪ್ರಾಡಕ್ಟ್ಸ್, ಮೆಡಿಕಲ್ ಇಕ್ವಿಪ್ಮೆಂಟ್ ಅಂಡ್ ಲೋ ಇನ್ಕಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಬಿಕಮ್ ಮೋರ್ ಅಫೋರ್ಡೆಬಲ್. ಅದರಲ್ಲೂ ಮುಖ್ಯವಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ಗಳು, ಲೋ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು ಅದೆಲ್ಲ ಸಹ ಕೈಗೆಟುಕುವ ದರದಲ್ಲಿ ಇನ್ನು ಮುಂದೆ ಸಿಗುತ್ತೆ. ಫುಡ್ ಅಂಡ್ ಬೆವರೇಜಸ್ ನೋಡೋದಾದ್ರೆ, ಪ್ಯಾಕೇಜ್ಡ್ ಫುಡ್ಸ್ ಇರುತ್ತಲ್ವಾ, ನೂಡಲ್ಸ್, ಚಾಕ್ಲೇಟ್ಸ್, ಬೆವರೇಜಸ್ ಅಂದ್ರೆ ನಾವು
ಈಗ ಸೆವೆನ್ ಅಪ್ ಅಂತ ಬೇರೆ ಬೇರೆದೆಲ್ಲ ಇರುತ್ತಲ್ವಾ, ಅಂತಹ ಪಾನೀಯಗಳು ಅದೆಲ್ಲ GST ಅವೆಲ್ಲವುಗಳ ಮೇಲೆ GST ರೇಟ್ ಕಟ್ ಆಗಿದೆ. ಹಾಗಾಗಿ ಅದು ಸಹ ಕಡಿಮೆ ದರದಲ್ಲಿ ಸಿಗುತ್ತೆ. ಇನ್ನು ಫಾರ್ಮರ್ಸ್ ಗಳಿಗೆ ಏನ್ ಬೆನಿಫಿಟ್? ಇನ್ಪುಟ್ಸ್ ಚೀಪರ್ ಅಂತಂದ್ರೆ ಫರ್ಟಿಲೈಸರ್ಸ್ಗಳು, ಮತ್ತೆ ಅದ್ರ ಜೊತೆ ಸಲ್ಫ್ಯೂರಿಕ್ ಆಸಿಡ್, ಅಮೋನಿಯಾ ರೇಟ್ ಇದೆಲ್ಲ ಕಟ್ ಮಾಡಿದ್ದಾರೆ. ಮೊದಲು 18% ಇತ್ತು, ಇದಕ್ಕೆ 5% ಟ್ಯಾಕ್ಸ್ ಇರುತ್ತೆ. ಇದರ ಬೆಲೆ ಕಡಿಮೆ ಆಗಿರೋದ್ರಿಂದ ಫಾರ್ಮರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಇನ್ನು ಫಾರ್ಮ್ ಮಷಿನರಿ ಅಂತಂದ್ರೆ ರೈತರಿಗೆ ಬೇಕಾದಂತಹ ಮಷಿನ್ಗಳು ನಾವು ಎಟ್ 5%, 5%ಗೆ ಅದನ್ನ ಇಳಿಸಿರೋದ್ರಿಂದ ರೆಡ್ಯೂಸ್ ಕಲ್ಟಿವೇಶನ್ ಕಾಸ್ಟ್. ಮುಖ್ಯವಾಗಿ ಬೆಳೆ ಬೆಳಿಬೇಕಾದ್ರೆ ತುಂಬಾ ಕಾಸ್ಟ್ ಇರ್ತಾ ಇತ್ತು ಮಷಿನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ಕಾಸ್ಟ್ ಕಡಿಮೆ ಆಗ್ತಾ ಇದೆ, ಇದರಿಂದ ಪ್ರೊಡಕ್ಟಿವಿಟಿ ಸಹ ಜಾಸ್ತಿ ಆಗುತ್ತೆ. ಇನ್ನು ವರ್ಕರ್ಸ್ ಅಂಡ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಗಳಿಗೆ ನೋಡೋದಾದ್ರೆ ಹ್ಯಾಂಡಿಕ್ರಾಫ್ಟ್ಸ್, ಕರಕುಶಲ ಕಲೆಗಳು, ಮಾರ್ಬಲ್, ಗ್ರಾನೈಟ್, ಲೆದರ್ ಗೂಡ್ಸ್ ಲೋವರ್ GST ರೇಟ್ಸ್. ಎಲ್ಲ ಕಡೆ GST ರೇಟ್ ಕಡಿಮೆ ಮಾಡೋದ್ರಿಂದ ಅಲ್ಲಿ ಜಾಬ್ಸ್ ಕ್ರಿಯೇಟ್ ಆಗಬಹುದು, ಇನ್ಕಮ್ ಸೆಕ್ಯೂರಿಟಿ ಇರುತ್ತೆ, ಒಂದು ಆದಾಯದ ಒಂದು ಭದ್ರತೆ ಇರುತ್ತೆ. ದಿಸ್ ಪ್ರೊಟೆಕ್ಟ್ಸ್ ಲೈವ್ಲಿಹುಡ್ಸ್ ವೈಲ್ ಎನ್ಕರೇಜಿಂಗ್ ನ್ಯೂ ಬಿಸ್ನೆಸ್. ಇರುವಂತಹ ಒಂದು ಕುಟುಂಬ ಅಥವಾ ಒಂದು ಜೀವನೋಪಾಯಕ್ಕೆ ಅದನ್ನ ಮಾಡ್ತಾ ಇರ್ತಾರೆ, ಅದನ್ನ ಸಹ ಈಗ ಕಾಪಾಡ್ಕೊಳ್ಬಹುದು. ಅಂತಂದ್ರೆ GST ರೇಟ್ ಕಡಿಮೆ ಆಗಿರೋದ್ರಿಂದ ತೆರಿಗೆ ಕಡಿಮೆ ಆಗುತ್ತೆ, ಅವರ ಕೈಯಲ್ಲಿ ಹೆಚ್ಚು ಸಂಬಳ ಹೋಗಿ ಸೇರಬಹುದು. ಹಾಗಾಗಿ ಅದರ ಜೊತೆ ಹೊಸ ಹೊಸ ಬಿಸ್ನೆಸ್ಗಳು ಇದನ್ನ ಮಾಡ್ಲಿಕ್ಕೆ ಮುಂದಾಗಬಹುದು. ಅದರ ಜೊತೆ ಕ್ರಿಟಿಕಲ್ ಸೆಕ್ಟರ್ಗಳಲ್ಲಿ ನೋಡೋದಾದ್ರೆ ಟೆಕ್ಸ್ಟೈಲ್ ಸೆಕ್ಟರ್, GST ಆನ್ ಮ್ಯಾನ್ ಮೇಡ್ ಫೈಬರ್ ಕಟ್ ಫ್ರಾಮ್ 18% to 5%. ಕರೆಕ್ಟೆಡ್ ಓಲ್ಡ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. GST ಬಗ್ಗೆ ಎಕಾನಮಿಲಿ ತುಂಬಾ ಡೀಟೇಲ್ ಆಗಿ ನೋಡ್ತೀರಿ. ಅಲ್ಲಿ ಓಲ್ಡ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತಂದ್ರೆ ಏನು, ಇದು ಯಾಕಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀರಿ. ಮುಖ್ಯವಾಗಿ ಈಗ ಮ್ಯಾನ್ ಮೇಡ್ ಫೈಬರ್ ನಲ್ಲಿ ಮೊದಲು 18% ಇರೋದನ್ನ 5% ಇಳಿಸಿದ್ದಾರೆ. ರಾ ಮಟೀರಿಯಲ್ಸ್ ವರ್ ಟ್ಯಾಕ್ಸೆಡ್ ಹೈಯರ್ ದೆನ್ ದಿ ಫಿನಿಶ್ಡ್ ಗೂಡ್ಸ್. ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತಂದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ ರಾ ಮಟೀರಿಯಲ್ಗಳು ಅವುಗಳಿಗೆ ಜಾಸ್ತಿ ಟ್ಯಾಕ್ಸ್ ಇರ್ತಾ ಇತ್ತು, ಅಂದ್ರೆ ಫಿನಿಶ್ಡ್ ಗೂಡ್ಸ್ಗೆ ಕಡಿಮೆ ಇರ್ತಾ ಇತ್ತು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಆ ಒಂದು ಏರುಪೇರು ಕಡಿಮೆ ಆಗಬಹುದು. ಬೂಸ್ಟ್ ಎಕ್ಸ್ಪೋರ್ಟ್ ಅಂಡ್ ಜಾಬ್ಸ್. ಮುಖ್ಯವಾಗಿ ಈ ಟೆಕ್ಸ್ಟೈಲ್ ನಲ್ಲಿ ಮ್ಯಾನ್ ಮೇಡ್ ಫೈಬರ್ ನಲ್ಲಿ ಈ ಒಂದು ರಿಫಾರ್ಮ್ ಮಾಡಿರೋದ್ರಿಂದ ಎಕ್ಸ್ಪೋರ್ಟ್, ನಾವು ಬೇರೆ ದೇಶಕ್ಕೆ ಕಳಿಸುವಂತಹ ರಫ್ತು ಜಾಸ್ತಿ ಆಗುತ್ತೆ, ಜಾಬ್ಸ್ ಕ್ರಿಯೇಷನ್ ಸಹ ಹೆಚ್ಚಾಗಬಹುದು. ರಿಯಲ್ ಎಸ್ಟೇಟ್ಗೆ ನೋಡೋದಾದ್ರೆ ಹೌಸಿಂಗ್ ಗೆಟ್ಸ್ ಅ ಬಿಗ್ ಬೂಸ್ಟ್. ಬೇರೆ ಬೇರೆ ಮನೆ ವಸತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಒಂದು ಬೂಸ್ಟ್ ಸಿಕ್ಕಿದೆ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ GST ಕಡಿಮೆ ಆಗಿದೆ. ಗ್ರೀನ್ ಮೊಬಿಲಿಟಿ, ಪರಿಸರ ಸ್ನೇಹಿ ವಾತಾವರಣವನ್ನ ಅಂತಹ ವಾಹನಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಈಗ ಹೆಲ್ಪ್ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ರಿಫಾರ್ಮ್ಸ್ ನೋಡೋದಾದ್ರೆ ಫಾಸ್ಟರ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಯಾವುದೇ ಒಂದು ವಿವಾದಗಳಾದ್ರೆ ಅದನ್ನ ಬೇಗ ಪರಿಹರಿಸೋದು. ಪ್ರೊವಿಷನಲ್ ರಿಫಂಡ್ಸ್ ಫಾರ್ ಎಕ್ಸ್ಪೋರ್ಟರ್ಸ್. ಎಕ್ಸ್ಪೋರ್ಟ್ ಮಾಡೋರಿಗೆ ಪ್ರೊವಿಷನಲ್ ರಿಫಂಡ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನ ಸಹ ಈಸಿ ಮಾಡಿದ್ದಾರೆ. ರಿಸ್ಕ್ ಬೇಸ್ಡ್ ಕಾಂಪ್ಲೈನ್ಸ್ ಚೆಕ್ಸ್, ಯೂನಿಫಾರ್ಮ್ ವ್ಯಾಲ್ಯೂಯೇಷನ್ ರೂಲ್ಸ್. ವ್ಯಾಲ್ಯೂಯೇಷನ್ ಯೂನಿಫಾರ್ಮ್ ಆಗಿ ಮಾಡ್ತಾರೆ. ಅದರ ಮತ್ತೆ ರಿಸ್ಕ್ ಬೇಸ್ಡ್ ಕಾಂಪ್ಲೈನ್ಸ್ ಚೆಕ್ಸ್, ಯಾವುದೇ ಕಾಂಪ್ಲೈನ್ಸ್ ಅಂತ ಆವಾಗ ಹೇಳಿದಾಗೆ ಅದನ್ನ ಸರಿಯಾಗಿ ಫೈಲ್ ಮಾಡಬೇಕಾದ್ರೆ ಟ್ಯಾಕ್ಸ್ ಅನ್ನ, ಆ ಸಂದರ್ಭದಲ್ಲಿ ಚೆಕ್ಕಿಂಗ್ ಅಷ್ಟು ಸಮರ್ಥವಾಗಿರುತ್ತೆ. ದೀಸ್ ಮೇಕ್ಸ್ ಇಂಡಿಯಾ ಬಿಸ್ನೆಸ್ ಫ್ರೆಂಡ್ಲಿ ಡೆಸ್ಟಿನೇಷನ್ ಗ್ಲೋಬಲಿ. ಹಾಗಾಗಿ ಎಲ್ಲಾ ಕಾರಣಗಳಿಂದಾಗಿ ಬಿಸ್ನೆಸ್ ಫ್ರೆಂಡ್ಲಿ ಡೆಸ್ಟಿನೇಷನ್, ಬೇರೆ ಬೇರೆ ಉದ್ಯಮಗಳು ಬಂದು ಇಲ್ಲಿ ತಮ್ಮ ಕಂಪನಿಗಳನ್ನಾಗಿರಬಹುದು ಅವರ ಕೆಲಸವನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಉತ್ಸಾಹ ಬರುತ್ತೆ. ಬಿಸ್ನೆಸ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ ಅಂತ ಅವರು ಇಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ನಮ್ಮ ದೇಶದ ಕಡೆ. ಇನ್ನು ಇಮಿಡಿಯೇಟ್ ಎಫೆಕ್ಟ್ ನೋಡೋದಾದ್ರೆ ಪ್ರೈಸ್ ಆಫ್ ಎಸೆನ್ಷಿಯಲ್ ವಿಲ್ ಫಾಲ್. ನಮಗೆ ದಿನನಿತ್ಯ ಬಳಸುವಂತಹ ಎಸೆನ್ಷಿಯಲ್ ಗೂಡ್ಸ್ ಗಳ ಪ್ರೈಸ್, ಅದರ ಬೆಲೆ ಕಡಿಮೆ ಆಗುತ್ತೆ. ಹೌಸ್ ಹೋಲ್ಡ್ಗಳು, ದಿನನಿತ್ಯ ನಾವು ಮನೆಯಲ್ಲಿ ಇರ್ತಾರಲ್ವಾ, ಮನೆಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗಿಂತ ಮನೆಯ ಲೆವೆಲ್ ನಲ್ಲಿ ಇದು ಒಳ್ಳೆಯದು. ಬಿಸ್ನೆಸ್ ಸೇವ್ ಕಾಸ್ಟ್, ಬಿಸ್ನೆಸ್ ಗಳಿಗೂ ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಆಗುತ್ತೆ ಅವ್ರ ಹತ್ರ. ಗವರ್ಮೆಂಟ್ ರೆವೆನ್ಯೂ ಇಂಪ್ಯಾಕ್ಟ್ ಮ್ಯಾನೇಜ್ಡ್ ಕೇರ್ಫುಲಿ. ಅಂದ್ರೆ ಫಿಸ್ಕಲ್ ಇನ್ಸ್ಟಾಬಿಲಿಟಿ ಇರ್ತಾ ಇತ್ತು, ಆರ್ಥಿಕವಾಗಿ ಇನ್ಸ್ಟೇಬಲ್ ಆಗಿರೋದನ್ನ, ಅಸ್ಥಿರತೆಯನ್ನ ಈಗ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬಹುದು. ಹಾಗಾಗಿ ಈ ಆರ್ಟಿಕಲ್ ಪ್ರಕಾರ GST 2.0 ರಿಫಾರ್ಮ್ ಇದೆಯಲ್ವಾ, ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಇನ್ ಇಂಡಿಯಾಸ್ ಟ್ಯಾಕ್ಸ್ ಹಿಸ್ಟ್ರಿ. GST ಅನ್ನೋದು ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ನಿನ್ನೆ ಹೇಳಿದ್ವಲ್ವಾ, ಇಟ್ಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ ಇದು. ಇಂಥ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಇದೊಂದು ಹಿಸ್ಟೋರಿಕಲ್ ಡಿಸಿಷನ್, ಐತಿಹಾಸಿಕ ನಿಲುವು, ಐತಿಹಾಸಿಕ ನಿರ್ಧಾರ ಅಂತ ಹೇಳಬಹುದು. ಸಿಂಪ್ಲರ್ ಮಾಡಿದ ಸಿಸ್ಟಮ್ ಅನ್ನ ಫೇರರ್, ಇನ್ನಷ್ಟು ನ್ಯಾಯಯುತವಾಗಿ ಮಾಡ್ತಾ ಇದೆ. ಪ್ರೋ ಗ್ರೋತ್ ಅಂತಂದ್ರೆ ಬೆಳವಣಿಗೆಯ ಪರವಾಗಿ ಅಥವಾ ಬೆಳವಣಿಗೆಯ ಒಂದು ದಿಕ್ಕಿನಲ್ಲಿ ಸಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ರೈಸ್ ಫಾರ್ ಕನ್ಸ್ಯೂಮರ್ಸ್ ಕಡಿಮೆ ಆಗಿದೆ,
ಫಾರ್ಮರ್ ಮತ್ತೆ ಇಂಡಸ್ಟ್ರಿಗಳಿಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಎಕ್ಸ್ಪೋರ್ಟ್ ಮತ್ತೆ ಎಂಪ್ಲಾಯ್ಮೆಂಟ್ಗೆ ಬೂಸ್ಟ್ ಸಿಗುತ್ತೆ. ಅದೇ ರೀತಿ ನಮ್ಮ ಭಾರತದ ಆರ್ಥಿಕತೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗುತ್ತೆ. ಇವಿಷ್ಟು ಮುಖ್ಯವಾಗಿ ಈ ಆರ್ಟಿಕಲ್ ಅಲ್ಲಿ ಹೇಳಿರೋದು. ಹಾಗಂತ ಇದರಲ್ಲಿ ನೆಗೆಟಿವ್ ಆಸ್ಪೆಕ್ಟೇ ಇಲ್ಲ ಅಂತಲ್ಲ, ಇಲ್ಲಿ ಜಸ್ಟ್ ಪಾಸಿಟಿವ್ ಆಸ್ಪೆಕ್ಟ್ ಅನ್ನ ಮಾತ್ರ ಹೇಳಿದ್ದಾರೆ. ಹಿಂದೂ ಅವರು 1-2 ಪಾಸಿಟಿವ್ ಆರ್ಟಿಕಲ್ ಗಳನ್ನ ಕೊಡಬಹುದು. ಮುಂದಿನ ಒಂದು ವಾರ ನನ್ನ ಪ್ರಕಾರ ಅವರು ಅವಾಗವಾಗ ಹೆಚ್ಚು ನೆಗೆಟಿವ್ ಆರ್ಟಿಕಲ್ ಗಳನ್ನ ಪ್ರಕಟ ಮಾಡ್ತಾರೆ. ಕೆಲವೊಂದನ್ನ ಅವರು ಪ್ರೇಸ್ ಮಾಡಬಹುದು, ಕೆಲವೊಂದು ಅಂಶಗಳನ್ನ ಅವರು ಶ್ಲಾಘಿಸಬಹುದು. ಆದ್ರೆ ಖಂಡಿತವಾಗಿಯೂ ನೆಗೆಟಿವ್ ಈ ಒಂದು GST 2.0ದಲ್ಲಿ ಏನೇನು ಕುಂದುಕೊರತೆಗಳು ಇದೆ ಅನ್ನೋದನ್ನ ಮುಂದಿನ ಆರ್ಟಿಕಲ್ಗಳಲ್ಲಿ ನೋಡೋಣ. ಆವಾಗ ಮತ್ತೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.